ತಲುಪಿಸುವಂತ ಕೆಲಸ ನಾನು ಮಾಡಿದ್ದೇನೆ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಇದ್ರೆ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವಾಗ ಮಾಡಿದ್ದೀನಿ ಅದು ಮಾಡಿ ಅಂತ ತಿಳಿದು ಮಾಡದೇ ಮಾಡಿ ಅನ್ನೋ ಮನುಷ್ಯ ನಾನಲ್ಲ. ಯಾಕಂದ್ರೆ ನಾನು ಅಣ್ಣ ಬಸವಣ್ಣನವರನ್ನ ಒಂದು ಪವಿತ್ರವಾದ ಭೂಮಿಯಲ್ಲಿ ನಾನು ಜನಿಸ್ತಂತು. ಮಾಡು ಇಲ್ಲ ಮಡಿ, ಕಾಯಕವೇ ಕೈಲಾಸ, ಎನಗಿಂತ ಕಿರಿಯನಿಲ್ಲ ಶಿವಭಕ್ತರಿಗಿಂತ ಹಿರಿಯನಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ದೊಡ್ಡವ ಅಂತ ಎಲ್ಲಿ ಹೇಳ್ಕೊಳ್ಳೋದಿಲ್ಲ ಯಾರ ಮುಂದೆ. ನಮ್ಮ ಗದ್ದನಗಿರಿ ಸರ್ ಇದೀಗ ಒಂದು ಫೇಸ್ಬುಕ್ ಕಮೆಂಟ್ ಬಗ್ಗೆ ಹೇಳ್ತಾ ಇದ್ರು. ಈ ಫೇಸ್ಬುಕ್ ಕಮೆಂಟ್ ಮಾಡೇ ಮಾಡ್ತಾರೆ 100 ಮಂದಿ. ಅದೇ ಥರ ಎರಡು ಬಾಯಿನ ಅಂತ ಗುರುಗಳು ಅದರ ಆದರೂ ಹೇಳೇ ಬಿಡ್ತೀನಿ ನಾನು. ಎರಡು ಬಾಯಿನ ಬುದ್ಧಿ ಇದೆ ಈ ಜಗತ್ತಿನಲ್ಲಿ. ಒಂದು ಹೊಗಳೋ ಬಾಯಿ, ಒಂದು ಹೊಯ್ಕೊಳ್ಳೋ ಬಾಯಿ. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಡು. ನೀವು ಹೋಗ್ತಾರೆ ಕೆಲವಷ್ಟು ಮಂದಿ ಇನ್ನೂ ಬಂದಿರ್ತಾರೆ ಅವ್ರು ಹೊಯ್ಕೊಳ್ಳೋರು. ಅವ್ರಿಗೆ ಏನು ಖುಷಿ, ನೀವು ಹಾಲು ಏನೋ ತುಪ್ಪ ಏನೋ ಬೆಕ್ಕಾತೇರಿರಿ, ಅವ್ರು ಹೊಯ್ಕೊಳ್ಳೋರು. ಅವರು ಈ ಹೊಯ್ಕೊಳ್ಳೋರಿಗೆ ಏನು ಮಾಡೋಕ್ಕಾಗಲ್ಲ, ನೇರವಾಗಿ ಉತ್ತರ ಕೊಡ್ತಿದ್ದೆ. ಐ ಡೋಂಟ್ ಕೇರ್. ನಾನು ಮಾಡೋ ಕರ್ತವ್ಯವನ್ನ ಆ ಭಗವಂತ ಮೆಚ್ಚಬೇಕು, ಆ ಬಸವಣ್ಣ ಮೆಚ್ಚಬೇಕು, ನಮ್ಮ ಪೂಜ್ಯರ ಮೆಚ್ಚಬೇಕು. ನಾನು ಯಾರಿಗೆ ಮೆಚ್ಚೋದಕ್ಕೆ ನಮಗೆ ಹೋಗ್ತಿಲ್ಲ. ನಮಗೆ ನಿಮ್ಮ ಚಪ್ಪಾಳೆ ಬೇಡ, ಏನು ಮಾಡಲ್ಲ. ಪ್ರತಿ ಉಪಕಾರಕವಾಗಿ ಏನೂ ಬಯಸೋದಿಲ್ಲ. ಇದೇನು ಒಂದು ಪಕ್ಷಕ್ಕೆ ಸೀಮಿತವಾಗಿ ನಾನು ಈ ಉದ್ಯೋಗ ಮೇಳವನ್ನು ಮಾಡಿಲ್ಲ. ನಾನು ಸಾಮೂಹಿಕವಾಗಿ ಮಾಡ್ತೀನಿ, ಉದ್ಯೋಗ ಮೇಳ ಮಾಡ್ತೀನಿ, ಆರೋಗ್ಯ ಶಿಬಿರ ಮಾಡ್ತೀನಿ, ಮತ್ತು ಅನೇಕ IPL ಮಾಡ್ತೀನಿ, ಅನೇಕ ಮಾಡಿದ್ದೀನಿ. ನಾನು ಕಳೆದ ಒಂದು 20 ವರ್ಷದಲ್ಲಿ ನಾನು ಏನೇನು ಮಾಡಿದ್ದೀನಿ ಒಂದು ಪಟ್ಟಿಗೆ ಕೊಡ್ತಿದ್ದೆ. ಬಹಳಷ್ಟು ಮಂದಿ ಗೊತ್ತೈತಿ, ನಮ್ಮ ಹೆಂಡತಿ ಮನೆ ಇದ್ದವ್ರಿಗೆ ಗೊತ್ತೈತಿ ನಾನು ಏನು ಮಾಡ್ತೀನಿ, ಏನಿಲ್ಲ, ಏನು ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಅವ್ರು ಹೊಗಳ್ತಾರೆ. ನಾನು ಹೊಗಳಿಸ್ಕೊಳ್ಳೋಕೆ ಕುಂತಿಲ್ಲ, ನಾನು ಹೊಗಳ ಪಟ್ಟ ಅಲ್ಲ. ನಾನು ಹೊಗಳೋದು ಅಂತದ್ದು ನಾನು ನಿರೀಕ್ಷೆನೂ ಮಾಡೋದಿಲ್ಲ. ಆಮೇಲೆ ಪ್ರತಿ ಉಪಕಾರನೂ ನಾನು ನಿರೀಕ್ಷೆ ಮಾಡೋದಿಲ್ಲ. ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಅದು ನಿರುದ್ಯೋಗಿಗಳಿಗೆ ವಿಶೇಷವಾಗಿ. ಯಾಕಂದ್ರೆ ಅನೇಕರು ಹಿಡಿದು PUC ಫೇಲ್ ಆಗೋರು ಇರ್ಬೋದು, PUC ಬಸ್ ಹಿಡಿದು ಬಿಟ್ಟವ್ರು ಇರ್ಬೋದು, ಅನೇಕ ಕಾರಣಾಂತರಗಳಿಂದ ಪಾಪ ಅವರು ವಿದ್ಯಾಭ್ಯಾಸವನ್ನು ಪಡೆಯೋಕ್ಕಾಗೋದಿಲ್ಲ. ಇವತ್ತು SRK ಸ್ಮಾರಕ ಪ್ರತಿಷ್ಠಾನ ನಾನು ಓಪನ್ ಆಗಿ ಘೋಷಣೆ ಮಾಡಿದ್ದೀನಿ. ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ ನಮ್ಮ ಮಕ್ಕಳಿಗೆ. ನಾವು ಅವರಿಗೆ ಪ್ರತಿಭಾವಂತರಿಗೆ ಗುರುತಿಸಿ ಅವರಿಗೆ ಧನ ಸಹಾಯವನ್ನು ಮಾಡ್ತೀವಿ. ಯಾರಾದರೂ ಮಕ್ಕಳಿಗೆ ಇವತ್ತು ಈ ವೇದಿಕೆಯ ಮುಖಾಂತರ ಪೂಜ್ಯರ ಸಮೀಕ್ಷೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ವಿದ್ಯಾರ್ಥಿ ನನ್ನ ಮತಕ್ಷೇತ್ರದಲ್ಲಿ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ಯಾರಾದರೂ ತಮಗೆ ವೃತ್ತಿಪೂರ್ವ ಕೋರ್ಸ್ಗಳನ್ನ ಅಥವಾ ಯಾವುದಾದ್ರೂ ಒಂದು ವಿದ್ಯಾಭ್ಯಾಸಕ್ಕೆ ಇವತ್ತು ತಮಗೆ ಏನು ಧನದ ಸಹಾಯ ಬೇಕಂದ್ರೆ ನೀವು SRK ಪ್ರತಿಷ್ಠಾನವನ್ನ ನಿರ್ದಾಕ್ಷಿಣ್ಯವಾಗಿ ಬಂದು ನನ್ನ ನೇರವಾಗಿ ಭೇಟಿ ಮಾಡಬಹುದು ಅನ್ನೋ ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಕೋರ್ಸ್ಗಳು ಅದು ನನ್ನ ಮನಸ್ಸು ಹೇಳ್ತಾ ಇದೆ. ಅದನ್ನು ಸಹಾಯ ಮಾಡಿದ್ದೀನಿ, ಮಾಡ್ತಾ ಬಂದಿದ್ದೀನಿ. ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ದತ್ತಕ್ಕೆ ತಗೊಂಡಿದ್ದೆ, ITI ವಿದ್ಯಾರ್ಥಿಗಳನ್ನು. ನಾನು ಇದೇ ನಮ್ಮ ವಿಜಯ ಮಾತೇಶ್ ವಿದ್ಯಾರ್ಥಿ ನಮ್ಮ ಸಂಸ್ಥೆಯ ನಮ್ಮ 3000 ಮಠದ ಜಗದ್ಗುರುಗಳ ಒಂದು ಏನು ನಮ್ಮ ITI ಕಾಲೇಜ್ ಇದೆ, ಇಲ್ಲಿ ಅವರಿಗೆ ಸುಮಾರು ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡಿಸಿದ್ದಾನೆ. 2 ವರ್ಷದ ಕೆಳಗಡೆ ನಾನು ಅವತ್ತು ಶಾಸಕ ಇದ್ದಿದ್ದಿಲ್ಲ. 2 ವರ್ಷದ ಕೆಳಗೆ ನನ್ನ ಸ್ವಂತ ದುಡ್ಡಿನಲ್ಲಿ ಪ್ರತಿ ವಿದ್ಯಾರ್ಥಿಗೆ ಒಂದು ತಿಂಗಳಿಗೆ 3000 ರೂಪಾಯಿ ಖರ್ಚು ಬರ್ತದ್ದು ಒಂದು ತರಬೇತಿಗೆ. 3 ತಿಂಗಳ ತರಬೇತಿಯನ್ನ ಕೊಡಿಸಿ ಅವರಿಗೆ ಇವತ್ತು ಉದ್ಯೋಗವಂತರಾಗಿ ಮಾಡಿದ್ವಿ. ಇಂಥ ಅನೇಕ ಉದಾಹರಣೆಗಳಿದಾವೆ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು, ಜೊತೆಗೆ ಉದ್ಯೋಗವನ್ನು ಕೊಡೋದು. ಈ ರೀತಿಯ ಶಾಸಕರನ್ನ ನಾವು ಪಡೆದಿರುವುದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ಭಾವಿಸಿ ಇದೇ ರೀತಿಯ ಕಾರ್ಯಕ್ರಮಗಳು ಅವರ ಪ್ರದರ್ಶನದಿಂದ ಅವರ ವೈಯಕ್ತಿಕವಾಗಿ ಸರ್ಕಾರದಿಂದ ನಿರಂತರ ಅವಕಾಶ ಎಣ್ಣೆ ಫುಲ್ ಆಗಿರ್ತಾರ. ಸರ್ಕಾರವನ್ನು ಸ್ವೀಕರಿಸಿದ ಪರಮ ಪೂಜ್ಯರಿಗೆ ಹಾಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡುತ್ತಿರುವ ನಮ್ಮ ಜನಪ್ರಿಯ ನಾವು ಭಾಷಣ ಮಾಡ್ತೀವಿ ಪ್ರಣಾಳಿಕೆಯಲ್ಲಿ 2 ಕೋಟಿ ಉದ್ಯೋಗ. ಎಷ್ಟು ಕೋಟಿ ಉದ್ಯೋಗ ಬಂತು ನಮ್ಮ ದೇಶದಲ್ಲಿ. ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಹೇಳ್ಬೇಕು, ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾ ಯಾವ ಹೆಸರನ್ನು ತಗೊಂಡು ಹೇಳೋದಿಲ್ಲ. 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ, 2 ಕೋಟಿ
ಸೃಷ್ಟಿ ಮಾಡಿದ ಈ ದೇಶದಲ್ಲಿ ಪ್ರತಿ ವರ್ಷ ಇವತ್ತು ಕನಿಷ್ಠ ಅಂದ್ರೂ ಸುಮಾರು ಎಷ್ಟು ವರ್ಷ ಆಯ್ತು ಗದ್ದಿಗೆ ಸರ್ 13 ವರ್ಷ ಆಯ್ತು. ನಮ್ಮ ದೇಶದಲ್ಲಿ ಎಷ್ಟಾಗಬೇಕು ಉದ್ಯೋಗ 26 ಕೋಟಿ ಉದ್ಯೋಗಗಳು ಇವತ್ತು ನಮ್ಮ ನಿರುದ್ಯೋಗಿಗಳು ಉದ್ಯೋಗಗಳು ಹೊಂದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಇರ್ತಿದ್ದಿಲ್ಲ. ಇದು ವಿಶ್ವದಲ್ಲೇ ಒಂದು ಇವತ್ತು ಅತ್ಯಂತ ಪ್ರಗತಿಯತ್ತ ಮತ್ತು ಅತ್ಯಂತ ಶ್ರೀಮಂತ ರಾಷ್ಟ್ರ ಇವತ್ತು ನಾವು ಭಾರತ ಆಗ್ತೀವಿ. ಆ ಕೆಲಸ ಬರೀ ಮಾತನ್ನು ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಅದಕ್ಕೆ ಕಮೆಂಟ್ ಮಾಡ್ತಾರೆ ಅವರು, ಇದು ರಾಜಕೀಯವಾಗಿ ನಾನು ರಾಜಕೀಯವಾಗಿ ಎಂದೂ ಮಾಡಿಲ್ಲ, ಮಾಡೋದು ಇಲ್ಲ. ಅದು ನಾನು ಬಸವಣ್ಣನ ತತ್ವದಲ್ಲಿ ಜನಿಸಿದಂಥವನು, ಆ ನಾಡಿನಲ್ಲಿ ಜನಿಸಿದಂಥವನು, ನಾನು ನುಡಿದಂತೆ ಇದ್ರೆ ಇದೇ ಜನ್ಮ ಕಡೆ ಅನ್ನೋ ಮಾತನ್ನು ಕೂಡ ನಾನು ಬರ್ಕೊಂಡು ಬಂದವ. ನಾನು ಹುಡುಗ ನಾನು ಬರ್ಕೊಂಡು ಹುಟ್ಟಿ ನಾವು ಬರ್ಕೊಂಡ್ರೆ ಆಗತ್ತೀವಿ. ಇದೇ ಜನ್ಮ ಕಡೆ ಮಾಡಿದ್ರೆ ಮುಗೀತು ಕೆಲಸ. ಅದಕ್ಕೆ ನಾನು ಇಲ್ಲಿ ಇರುವಂಥ ಏನು ನಮ್ಮ ಅನೇಕ ಜನ ಏನು ಉದ್ಯೋಗಗಳಲ್ಲಿ ನಾನು ಮಾಡಿದ್ದೆ, ಬೃಹತ್ ಉದ್ಯೋಗ ಮೇಳವನ್ನು ಹುಡುಗೂರಿನಲ್ಲಿ ಮಾಡಿದ್ದೆ. ತದನಂತರ ಇಳಕಲ್ನಲ್ಲಿ ಕೂಡ ಕಳೆದ ನಾನು ಶಾಸಕ ಇದ್ದಿದ್ದಿಲ್ಲ, ಆವಾಗ ಒಂದು ಉದ್ಯೋಗ ಮೇಳವನ್ನು ಇಳಕಲ್ನಲ್ಲಿ ಮಾಡಿದ್ದೆ. ಅದ ನಂತರ ಸ್ವಲ್ಪ ವಿಳಂಬ ಆಯ್ತು. ನಾನು ಕಳೆದ ವರ್ಷವೇ ಈ ಉದ್ಯೋಗ ಮೇಳವನ್ನು ಮಾಡಬೇಕು, ಪ್ರತಿ ವರ್ಷ ಮಾಡ್ತೀನಿ ಅಂತೇಳಿ ನಾನು ಮಾತು ಕೊಟ್ಟಿದ್ದೆ. ನಾನು ಎಲ್ಲ ಮಾತನ್ನು ನಿಲ್ಲಿಸಿಲ್ಲ, ಕೆಲವು ವರ್ಷ ವಿಳಂಬವಾಗಿ ಮಾಡಿದ್ದೀನಿ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು. ಯಾಕಂದ್ರೆ ಮಾಡ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೀನಿ ಈ ಮತಕ್ಷೇತ್ರದ ಜನತೆಗೆ, ಅದು ಅಭಿವೃದ್ಧಿ ವಿಷಯದಲ್ಲಿ. ಯಾಕಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು. ಒಂದು ಮತಕ್ಷೇತ್ರ ಇವತ್ತು ಸದೃಢ ಭದ್ರತೆಯಿಂದ ಹೊಂದಬೇಕಂದ್ರೆ ಅಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆದಾಗ ಆ ಮತಕ್ಷೇತ್ರ ನಿಜವಾದ ಅಭಿವೃದ್ಧಿ ಆದಂತೆ ಅನ್ನೋ ಮಾತನ್ನ ಉದ್ಯೋಗ ಮೇಳದ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮತ್ತು ಅಧ್ಯಕ್ಷರು